ಸಿದ್ದರಾಮಯ್ಯ ಅವರು ಕೂಡ ಜೋರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಕೋಲಾರ ಬೆಳವಣಿಗೆಯ ಬೆನ್ನಿಗೆ ಮುಖ್ಯಮಂತ್ರಿಯು ಕೂಡ ವಿಚಲಿತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೈಸೂರಲ್ಲಿ ಕಾರ್ಯಕ್ರಮವೊಂದರಲ್ಲಿ ಅವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವರು ಫೋನಲ್ಲಿ ಬ್ಯುಸಿ ಆದರು. ಒಂದಿಷ್ಟು ಸೂಚನೆಯನ್ನ ಕೂಡ ಕೊಟ್ಟರು. ಭೈರತಿ ಸುರೇಶ್ ಅವರಿಗೆ ಮತ್ತು ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಅವರು ಯಾರು ರಿಸೈನ್ ಮಾಡಬಾರದು, ಅವರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂಥ ದೃಶ್ಯ ಕೂಡ. ನೋಡ್ತಾ ಇದ್ದೀರಿ ಸಿಎಂ ಫೋನಲ್ಲಿ ಮಾತನಾಡ್ತಾ ಇರೋದು. ಮೈಸೂರಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದರು ಸಿಎಂ. ಆ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿದೆ. ಅಂದರೆ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ತಕ್ಷಣ ಎಚ್ಚೆತ್ತುಕೊಂಡಂಥ ಸಿಎಂ ಕಾರ್ಯಕ್ರಮದ ಮಧ್ಯದಲ್ಲೇ ಫೋನಲ್ಲಿ ಮಾತನಾಡ್ತಾರೆ. ಅವರ ಮನವೊಲಿಸುವಂಥ ಜವಾಬ್ದಾರಿಯನ್ನು ಭೈರತಿ ಸುರೇಶ್ ಅವರಿಗೆ ಕೊಡ್ತಾರೆ. ಜೊತೆಗೆ ಪೊನ್ನಣ್ಣ, ಪ್ರದೀಪ್ ಈಶ್ವರು ಇವರೆಲ್ಲರೂ ಕೂಡ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಆ ನಂತರ ರಿಸೈನ್ ಬರೆದಿದ್ದಂಥ ಅಥವಾ ಖಾಲಿ ಹಾಳೆಯಲ್ಲಿ ಆ ರಾಜೀನಾಮೆ ಪತ್ರವನ್ನು ಬರೆದಿದ್ರು ಇಬ್ಬರು ವಿಧಾನ ಪರಿಷತ್ ಸದಸ್ಯರು. ಆ ನಂತರ ಫಾರ್ಮ್ಯಾಟಲ್ಲಿ ಅಂದರೆ ಲೆಟರ್ ಹೆಡ್ಡಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೊರಟಿ ಅವರು ಸೂಚನೆ ಕೊಡ್ತಾರೆ. ಅದು ಕೂಡ ರೆಡಿ ಆಗುತ್ತೆ. ಅದರ ಪ್ರತಿಯೂ ಕೂಡ ನಮ್ಮ ಬಳಿ ಲಭ್ಯ ಇದೆ. ಅದು ಕೂಡ ರೆಡಿ ಆಗುತ್ತೆ. ಆ ನಂತರ ಕೊನೆಗೆ ಭೈರತಿ ಸುರೇಶ್ ಅವರು ಆಗಮಿಸಿ ರಾಜೀನಾಮೆ ಕೊಡದಂತೆ ತಡೀತಾರೆ. ಅಲ್ಲಿಂದ ನಜೀರ್ ಅಹಮದ್ ಅವರನ್ನ ಕೊಠಡಿಯಿಂದ ಕರ್ಕೊಂಡು ಹೋಗ್ತಾರೆ ಭೈರತಿ ಸುರೇಶ್. ಸೊ ಅಲ್ಲಿಗೆ ಒಂದು ತಲುಪಿದೆ ಈಗ. ಮತ್ತೊಂದೆಡೆ ಸ್ಪೀಕರ್ ಯುಟಿ ಖಾದರ್ ಅವರು ಮಂಗಳೂರಲ್ಲಿದ್ದಾರೆ. ಇವರು ಮಂಗಳೂರಿಗೆ ಟಿಕೆಟ್ ಬುಕ್ ಮಾಡಿದ್ರು ಶಾಸಕರು, 3 ಶಾಸಕರು, ಅದರಲ್ಲಿ ಒಬ್ಬರು ಸಚಿವರು ಡಾಕ್ಟರ್ MC ಸುಧಾಕರ್, ಜೊತೆಗೆ ಮಾಲೂರಿನ MLA, ಕೋಲಾರದ MLA, ಈ 3 ಕೂಡ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಿದ್ರು. ಆ ಕಡೆಯಿಂದ ಯುಟಿ ಖಾದರ್ ಅವರ ಕಡೆಯಿಂದ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಕಡೆಯಿಂದ ಬಂದಂಥ ಸೂಚನೆ ನಾನೇ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಅಂತ. ಸೊ 4 ಗಂಟೆ ಹೊತ್ತಿಗೆ ಯುಟಿ ಖಾದರ್ ಬೆಂಗಳೂರಿಗೆ ಆಗಮಿಸ್ತಾರೆ. ಇವರು ಈಗ ಶಾಸಕರ ರಾಜೀನಾಮೆ ಕೊಡ್ತಾರಾ ಅಥವಾ 10 ಗಂಟೆಗೆ ನಡೆಯುವಂಥ ಸಭೆಯವರೆಗೆ ಕಾಯ್ತಾರಾ ಅನ್ನೋದು ಸದ್ಯ ಇರುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.